ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಕಲಿಯುಗ ಕಾಮಧೇನು ಬೇಡಿದವರ ನೀಡುವ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ಆಗಸ್ಟ್ 8ರಿಂದ 14ರವರೆಗೆ 7 ದಿನಗಳ ಕಾಲ ಮಠದ ಪೀಠಾಧಿಪತಿ ಸುಬದೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಸಪ್ತರಾತ್ರೋತ್ಸವ ಆರಾಧನಾ ಮಹೋತ್ಸವದ ಜರುಗಲಿರುವ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ಆರಾಧನಾ ಮಹೋತ್ಸವಕ್ಕೆ ರಾಜ್ಯ, ದೇಶ, ವಿದೇಶಗಳಿಂದ ಬರುವ ಭಕ್ತರಿಗೆ ಆದರದ ಸ್ವಾಗತ ಕೋರುವವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಆಡಳಿತ ಮಂಡಳಿ ಮತ್ತು ಮಠದ ಸಿಬ್ಬಂದಿಗಳು. ಮಂತ್ರಾಲಯ. ಮಂತ್ರಾಲಯದಲ್ಲಿಂದು ರಾಯರ ಪೂರ್ವ ಆರಾಧನೆ ಸಂಭ್ರಮ. ನಿನ್ನೆ ರಾತ್ರಿ ಅದ್ದೂರಿಯಾಗಿ ನಡೆದ ಪ್ರಹ್ಲಾದರಾಜರ ಪಲ್ಲಕ್ಕಿ ಉತ್ಸವ, ನೂತನ ಪರಿಮಳ ತೀರ್ಥ ಪುಷ್ಕರಣೆವರೆಗೆ ನಡೆದ ಉತ್ಸವ ಪುಷ್ಕರಣೆಯಲ್ಲಿ ಉತ್ಸವ ಮೂರ್ತಿ ಪ್ರಹ್ಲಾದರಾಜರಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಿದ ಸುಬದೇಂದ್ರ ತೀರ್ಥ ಸ್ವಾಮಿ, ರಾಯರ ಮಠದ ಪೀಠಾಧಿಪತಿ ಸುಬದೇಂದ್ರ ತೀರ್ಥ ಸ್ವಾಮಿ ಇಂದು ಪೂರ್ವ ಆರಾಧನೆ ಹಿನ್ನೆಲೆ ಬೆಳ್ಳಿ ಚಿನ್ನದ ರಥೋತ್ಸವ ರಾಯರು ಸಶರೀರರಾಗಿ ವೃಂದಾವನಸ್ಥರಾದ ಮುನ್ನ ದಿನ ಪೂರ್ವ ಆರಾಧನೆಯಾಗಿ ಆಚರಣೆ. ಇಂದು ಸಂಜೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗುರು ಅನುಗ್ರಹ ಪ್ರಶಸ್ತಿ ಪ್ರದಾನ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಪಾವನ ಪಾದಾರವಿಂದಕ್ಕೆ ಗೋವಿಂದ ಪರಮೋಕ್ಷ ಸುಮದೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾವನ ಪಾದಾರವಿಂದಕ್ಕೆ ಗೋವಿಂದ. ರಥವೇರಿದ ರಾಘವೇಂದ್ರ ಸ್ವಾಮಿಯನ್ನ ನಾವೆಲ್ಲ ಇದುವರೆಗೆ ಕಂಡಿದ್ವಿ. ಇವತ್ತು ಮೊಟ್ಟ ಮೊದಲ ಬಾರಿಗೆ
ತೆಪ್ಪವನ್ನು ಏರಿದ ರಾಘವೇಂದ್ರ ಸ್ವಾಮಿಗಳ ತೆಪ್ಪೋತ್ಸವವನ್ನ 354ನೇ ಆರಾಧನಾ ಮಹೋತ್ಸವದ ಪರ್ವಕಾಲದಲ್ಲಿ ನಾವೆಲ್ಲ ಕಣ್ತುಂಬಿಸಿಕೊಳ್ತಿದ್ದೇವೆ ಅಂತ ಹೇಳಿದ್ರೆ ರಾಯರ ಪ್ರೇರಣೆಯಿಂದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಅದ್ಧೂರಿಯಾದಂತಹ ಭವ್ಯವಾದಂತಹ ದಿವ್ಯವಾದಂತಹ ಪರಿಮಳ ತೀರ್ಥ ಪುಷ್ಕರಣಿಯಲ್ಲಿ ರಾಯರ ತೆಪ್ಪೋತ್ಸವ ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನುಭವಿಸುತ್ತಿರುವ ತೊಂದರೆಗಳು ಹಾಗೂ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ದಿನಾಂಕ 12ರಂದು ಸರ್ಕಾರ ಗಮನ ಸೆಳೆಯುವ ನಿಟ್ಟಿನಲ್ಲಿ ಬೃಹತ್ ಜಾಥಾ ನಡೆಸಲಾಗುವುದು ಎಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ನಾಗರಾಜ ಮಸ್ಕಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಹಾತ್ಮ ಗಾಂಧಿ ಪುತ್ಥಳಿಗೆ ಹಾಗೂ ಸಂವಿಧಾನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಮಾನವ ಸರಪಳಿ ನಡೆಸಲಾಗುತ್ತಿದೆ. ಶಿಸ್ತುಬದ್ಧವಾಗಿ ಬೃಹತ್ ಜಾಥಾ ನಡೆಸಲಾಗುವುದು ಎಂದರು. ಜಾಥಾದಲ್ಲಿ ಶಿಕ್ಷಕರು ಹಾಗೂ ಬೋಧನೇಕರು ಬೋಧಕೇತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಎಂದರು. ಶಾಲಾ ಕಾಲೇಜುಗಳ ಮಾನ್ಯತೆ ಮತ್ತು ನವೀಕರಣದಲ್ಲಿ ಸಾಕಷ್ಟು ಗೊಂದಲಗಳುಳ್ಳ ಅಂಶಗಳು ಒಳಗೊಂಡಿರುತ್ತವೆ. ನವೀಕರಣ ವ್ಯವಸ್ಥೆಗಾಗಿ ಇರುವ ತೆಗೆದುಹಾಕಿ ಅಂತರ್ಜಾಲದಲ್ಲಿ ಇರುವ ಕೆಲವು ಅಂಶಗಳನ್ನು ಸಡಿಲಿಕೆ ಮಾಡಲಾಗಿದೆ. ಅಗ್ನಿಶಾಮಕ ಸುರಕ್ಷತೆ ಪ್ರಮಾಣ ಪತ್ರ ಪಡೆಯುವುದು ಬಹಳ ಕಷ್ಟದ ಕೆಲಸವಾಗಿದೆ. ಕಾರಣ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿ ಪ್ರಮಾಣ ಪತ್ರ ನಿಯಮಿತ ಅವಧಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ಕೈ ಸೇರುವಂತೆ ಕ್ರಮ ಕೈಗೊಳ್ಳಬೇಕು. ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲ ಸೌಕರ್ಯಗಳನ್ನು ನೀಡುವಂತೆ ಡಿ.ಎಂ. ನಂಜುಂಡಪ್ಪ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೆಯುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಬೇಕು. ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬೋಧಕ ಮತ್ತು ಬೋಧಕೀಯ ಸಿಬ್ಬಂದಿಯವರಿಗೆ ಸರ್ಕಾರದ ಅಡಿಯಲ್ಲಿ ಬರುವ ಸರ್ಕಾರದ ಆರೋಗ್ಯ ವಿಮೆ ಯೋಜನೆ ನೀಡಬೇಕು. ಖಾಸಗಿ ಶಾಲಾ ಕಾಲೇಜುಗಳ ಮಾನ್ಯತಾ ನವೀಕರಣ ಸಮಯದಲ್ಲಿ ಈಗಾಗಲೇ ಶಾಲಾ ಕಾಲೇಜು ಕಟ್ಟಡ ಹೊಂದಿರುವ ವಿದ್ಯಾಸಂಸ್ಥೆಗಳಿಗೆ ವಿಧಿಸಿರುವ ಭೂ ಪರಿವರ್ತನಾ ಷರತ್ತನ್ನು ತೆಗೆದುಹಾಕಬೇಕು. ಜಿಎಸ್ಟಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮುಕ್ತಾಯ ಮಾಡಬೇಕು ಎಂದರು. ಆಮೇಲೆ ಕಾಲೇಜುಗಳಿಗೆ ಜಿಎಸ್ಟಿ ಹಣವನ್ನು ಪಾಲಿಸುವಂತೆ ಇತ್ತೀಚೆಗೆ ವಿಶ್ವವಿದ್ಯಾಲಯಗಳ ಮೂಲಕ ಎಲ್ಲಾ ಕಾಲೇಜುಗಳಿಗೆ ನೋಟಿಸ್ ಬಂದಿದೆ. ಅದಕ್ಕೆ ನಾವೇನಂತೀವಿ, ಶಿಕ್ಷಣ ಕ್ಷೇತ್ರವನ್ನ ಜಿಎಸ್ಟಿಯಿಂದ ಮುಕ್ತಿಗೊಳಿಸಬೇಕು. ಯಾಕಂದ್ರೆ ಇದು ಸಂವಿಧಾನಬದ್ಧ ಅವಶ್ಯಕ ಸೇವೆ, ಆರೋಗ್ಯ ಮತ್ತು ಸೇವೆ ಅವಶ್ಯಕವಾದವು. ದಯವಿಟ್ಟು ಇದರ ಶಿಕ್ಷಣ ಕ್ಷೇತ್ರವನ್ನ ದಯವಿಟ್ಟು ವಿಶೇಷವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಇದರಿಂದ ಮುಕ್ತಿಗೊಳಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ವಿವಿಧ ಸಂಘಟನೆಗಳು ಮತ್ತು ವ್ಯಕ್ತಿಗಳು ಅನೇಕ ಶಾಲಾ ಕಾಲೇಜುಗಳಿಗೆ ಅಹಿತಕರ ಘಟನೆಗಳಾಗಿಲ್ಲ ನಮ್ಮ ಗಮನಕ್ಕೆ ಬಂದ. ಅಲ್ಲಲ್ಲಿ ಅಹಿತಕರ ಘಟನೆಗಳಾಗಿರೋದ್ರಿಂದ ಸ್ವಲ್ಪ ಕಾಲೇಜ್ ಅವಧಿಯಲ್ಲಿ ಹೊರಗಡೆ ಏನಾದರೂ ಅವರವರ ವ್ಯಕ್ತಿಗತವಾದ ನಾವು ಸಂಬಂಧ ಇರೋದಿಲ್ಲ. ಶಾಲಾ ಕಾಲೇಜುಗಳ ಅವಧಿಯಲ್ಲಿ ಯಾವುದೇ ಘಟನೆಗಳು ನಡೆಯದಂತೆ ಒಂದು ಕೆಲವು ನಿಯಮಗಳನ್ನು ರೂಪಿಸಿ ಪ್ರೊಟೆಕ್ಷನ್ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಸಿಬ್ಬಂದಿಯವರಿಗೆ, ಬೋಧಕರವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಒಂದು ಪ್ರೊಟೆಕ್ಷನ್ ಒಂದು ಹಿತದೃಷ್ಟಿಯಿಂದ ನೂತನ ಕಾನೂನು ಏನಾದರೂ ರೂಪಿಸಬಹುದು ಅನ್ನೋದನ್ನ ನಮ್ಮ ಬೇಡಿಕೆ. ಶೈಕ್ಷಣಿಕ ವರ್ಷ ಪ್ರಾರಂಭಕ್ಕಿಂತ ಮುಂಚೆ ಏನಾಗ್ತಾ ಇದೆ, ಪಠ್ಯಪುಸ್ತಕ ಒದಗಿಸಲು KTBSಗೆ ಸಾಧ್ಯವಾಗ್ತಾ ಇಲ್ಲ. ನಾವು ಹಿಂದಿನ ವರ್ಷನೇ ತುಂಬಿರ್ತೀವಿ ದುಡ್ಡು.
ವರ್ಷದ ಕೊನೆ ಒಳಗಾಗಿ. ಆದ್ರೆ ಶಾಲೆಗಳು ಪ್ರಾರಂಭವಾಗಿ ಒಂದು 6 ಪೂರ್ತಿ ಪಠ್ಯ ಪುಸ್ತಕ ಬಂದಿಲ್ಲ. ಅದೇ ಮುದ್ರಣ ಮಾಡೋಕ್ಕಾಗ್ತಾ ಇಲ್ಲೋ ಸಪ್ಲೈ ಮಾಡೋಕೆ ಸರ್ಕಾರದ ಅವರಿಗೆ ಗೊತ್ತು, KTBS ನಲ್ಲಿ. ಅದು ನಾವೇನಂತೀವಿ, ನೀವೊಂದು ದರ ನಿಗದಿ ಮಾಡಿ ಪ್ರಿಂಟ್ ಮಾಡಿ ಪಬ್ಲಿಕ್ಕಿಗೂ ಕೊಡಿ, ಮಾರ್ಕೆಟಿಗೆ. ಮಕ್ಕಳು ಎಲ್ಲಿ ಬೇಕು ಬೇರೆ ಬಾಲಕರು ಇರ್ಬೇಕಂತ ಹೇಳಿ ಅದು ಬಿಟ್ಟು ನಾವು ಕೊಟ್ಟಾಗ ತಗೊಂಡ್ರೆ 2 ತಿಂಗಳ ಅವರು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ. ಆಮೇಲೆ ಒತ್ತಡ ಪುಸ್ತಕದ ಮೇಲೆ ಮಕ್ಕಳಿಗೆ ಒತ್ತಡ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಮುಕ್ತ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಕೊಡಬೇಕು ಅನ್ನೋದು ನಮ್ಮ ಮತ್ತೊಂದು. ಗ್ರಾಮೀಣ ಭಾಗದ ಶಾಲಾ ಕಾಲೇಜುಗಳನ್ನು ಆಸ್ತಿ ತೆರಿಗೆಯಿಂದ ಮುಕ್ತಗೊಳಿಸಬೇಕು. ಇದು ತಮ್ಮ ಗಮನಕ್ಕೆ ತರದೇ ಅಂದರೆ ಇವತ್ತು ಮುನ್ಸಿಪಲ್ ಲಿಮಿಟ್ಸ್ ಅಲ್ಲಿ, ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ನೋಟಿಫಿಕೇಶನ್ ಇದೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆರ್ ಎಕ್ಸೆಪ್ಟೆಡ್ ಫ್ರಮ್ ಪ್ರಾಪರ್ಟಿ ಟ್ಯಾಕ್ಸ್. ಬಟ್ ಪಂಚಾಯತಿ ರಾಜ್ ವಿಭಾಗದ ಹಳ್ಳಿಯಲ್ಲಿ ನಡೆಸ್ತಕ್ಕಂಥ ಸಣ್ಣ ಪುಟ್ಟ ನಮ್ಮ ವಿದ್ಯಾಸಂಸ್ಥೆಗಳು ಆ ದುಡ್ಡು ತುಂಬಕ್ಕಾಗಲಾದೆ ಒದ್ದಾಡ್ತಾ ಇರ್ತಾರೆ. ವಿಶೇಷವಾಗಿ ಕೋವಿಡ್ ಆದ ನಂತರ ಬಹಳ ಕಷ್ಟ ಅನುಭವಿಸಿದ್ರೆ ಅದಕ್ಕೆ ಅದನ್ನು ಮುಕ್ತಗೊಳಿಸಬೇಕು. ಯಾಕಂದ್ರೆ ಒಂದು ಕಡೆ ನಗರದಾಗ ಇರ್ತಕ್ಕಂಥ ಬಾಜು ಬೇರೆ, ಗ್ರಾಮ ಬೇಡ, ಎಲ್ಲರಿಗೂ ಮುಕ್ತಗೊಳಿಸಬೇಕು. ಮತ್ತು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ತರಬೇತಿ ಮತ್ತು ಇತರ ಶಿಕ್ಷಣ ಚಟುವಟಿಕೆಗಾಗಿ ನಾವು ಕಟ್ಟಡ ನೇಮಿಸಿಕೊಳ್ಳೋ ಒಂದು ನಿವೇಶನವನ್ನು ಅದನ್ನು ಮಂಜೂರು ಮಾಡಿರಿ ಅಂತ ನಮ್ಗೆ ಅದನ್ನ ಬೇಡಿಕೆ ಇದ್ದೀರಿ. 2ನೇದು, ಚುನಾವಣೆ ಮತ್ತು ಸರ್ಕಾರದ ಅವಶ್ಯಕತೆಗನುಗುಣವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲಾ ಕಾಲೇಜಿನ ಬಸ್ಗಳನ್ನು ಬಳಸಿಕೊಳ್ತಾರೆ. ಇದು ನಮ್ಮ ಸಂವಿಧಾನಬದ್ಧವಾದ ಕರ್ತವ್ಯ, ನಾವು ಕೊಡಲೇಬೇಕು, ಇಲ್ಲ ಅನ್ನಕ್ಕೆ ಬರಲ್ಲ. ಆದ್ರೆ KSRTC ಬಸ್ ತಗೊಂಡು ಕಾರ್ಪೊರೇಷನ್ಗೆ ಅವರಿಗೆ ಮರುಪಾವತಿ ಮಾಡ್ತಾರೆ, ಏನು ಕಿಲೋಮೀಟರ್, ಆಮೇಲೆ ಡ್ರೈವರ್ ಬರ್ತಾ. ನಮಗೆ ಯಾಕೆ ಮಾಡಲ್ಲ? ಆನ್ಪಾರ್ ಮಾಡಿ, ಖಾಸಗಿ ಮಾಡಿ, ಸರ್ಕಾರದ ಸಂಘಟನೆಗಳೇ ಮಾಡಿ. ಅದಕ್ಕೆ ಇದು ಬಹಳ ಮಹತ್ವವಾದದ್ದು. ಈಗ ತಗೊಳ್ತಾರೆ 2 ಸಿಟಿಗಳ ತರ ವಾಪಸ್ ಕಳಿಸ್ತಾರೆ, ಮಕ್ಕಳಿಗೂ ಶಾಲೆಗೂ. ನಗರದಲ್ಲಿ ಸುರಿದ ಮಳೆಯಿಂದಾಗಿ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸೇರಿ ಹಲವು ಮುಖ್ಯ ರಸ್ತೆಗಳು ಕೆರೆಯಂತೆ ನಿರ್ಮಾಣವಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ.